ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ತೊಂಡೆಕಾಯಿ ಅಂದ ತಕ್ಷಣ ಎಲ್ಲರ ತಲೆನಲ್ಲೂ ತೊಂಡೆಕಾಯಿ ಪಲ್ಯ ಬರುತ್ತೆ. ಬಟ್ ನಾವು ಆ ತೊಂಡೆಕಾಯಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಕರಿಂಡಿ ಮಾಡೋದು ತೋರಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿನ ಯೂಸ್ ಮಾಡಿ ಕರಿಂಡಿ ಮಾಡ್ತಾರೆ. ಬಟ್ ನಾವಿವತ್ತು ತೊಂಡೆಕಾಯಿನ ಯೂಸ್ ಮಾಡಿಕೊಂಡು ತೊಂಡೆಕಾಯಿ ಕರಿಂಡಿನ ಮಾಡ್ತಾಯಿದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೊಂಡೆಕಾಯಿ ಕರಂಡಿ ಮಾಡೋಕ್ಕೆ ಬೇಕಾಗೋ ಸಾಮಾನುಗಳು: ತೊಂಡೆಕಾಯಿ, ಸಾಸಿವೆ, ಅರಿಶಿಣ, ಉಪ್ಪು, ಅಗಸೆ, ಮೆಂತ್ಯ, ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ. ಇವು ಸಾಮಾನು ತೊಂಡೆಕಾಯಿ ಕರಂಡಿ ಮಾಡೋಕ್ಕೆ ಬೇಕು. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ಒಂದು ಬಾಣಲಿಗೆ ಅಗಸೆ ಹಾಕೋಬೇಕು, ಮೆಂತ್ಯ ಕಾಳು ಹಾಕ್ಕೋಬೇಕು ಮತ್ತು ಸಾಸಿವೆ ಹಾಕ್ಕೋಬೇಕು. ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಬೆಚ್ಚಗಾಗೋ ಮಟ್ಟ ರೋಸ್ಟ್ ಮಾಡ್ಕೋಬೇಕು. ಅದು ಕೆಂಪಗಾಗಬೇಕಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಹುರಿದಿದ್ದನ್ನ ಜಾರಿಗೆ ಹಾಕ್ಕೋಬೇಕು, ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಹಿಂಗೆ ಪೌಡ್ರ್ ಮಾಡ್ಕೋಬೇಕು. ಈ ತೊಂಡೆಕಾಯಿನ ಹಿಂಗೆ ಉದ್ದುದ್ದಾಗ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದಕ್ಕೀಗ ಪುಡಿ ಹಾಕ್ಕೋಬೇಕು. ಈ ಅಗಸೆ ಮೆಂತ್ಯ ಅವೆಲ್ಲ ಏನು ಹುರ್ಕೊಂಡಿದ್ವಲ್ಲ ಅದ್ರ ಪುಡಿ ಮಾಡಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ಹಿಂಗೆ ಹಾಕಬೇಕು. ಇದು ಕರಂಡಿ ಭಾಳ ಮಂದಿಗೆ ಗೊತ್ತೈತೋ ಇಲ್ಲೋ, ಉಪ್ಪಿನಕಾಯಿ ಹಂಗೆ ಇದನ್ನು ಯೂಸ್ ಮಾಡ್ತಾರೆ. ಇದು ಶುಗರ್ದವರಿಗೆ ಭಾಳ ಚಲೋ. ತೊಂಡೆಕಾಯಿ ಹೆಲ್ತ್ ಬೆನಿಫಿಟ್ಸು ಭಾಳ ಐತಿ ತೊಂಡೆಕಾಯಿದು. ಇದು ಉಪ್ಪಿನಕಾಯಿ ಹಂಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿದ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮ್ಮ ಟೇಸ್ಟ್ ಅನುಗುಣ ಉಪ್ಪು ಹಾಕೋರಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅದಕ್ಕೆ ಮಿಕ್ಸ್ ಆಗುವಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು, ಭಾಳ ಹಾಕ್ಕೋಬಾರ್ದು. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಗಸೆ ಹಾಕಿರ್ತೀವಲ್ಲ, ನೀರೆಲ್ಲ ಹೀರ್ಕೊತೈತದ. ಸ್ವಲ್ಪ ಹಾಕ್ಕೋಬೇಕು ನೀರು. ಇದನ್ನು ಬಾಟಲ್ ಒಳಗೆ ಹಾಕಿ ಒಂದಿನ ಬಿಸಿಲೊಳಗೆ ಇಡಬೇಕು. ಹೊರಗೆ ಇಟ್ಟು ನೆಕ್ಸ್ಟ್ ಡೇ ಏನು ಮಾಡಬೇಕು, ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬೋದು. ಇದನ್ನು ಒಂದು ಜಾರ್ ಒಳಗೆ ಹಾಕಿ ಬಿಸಿಲಾಗ ಒಂದಿನ ಇಡಬೇಕು. ಇಟ್ಟು ನೆಕ್ಸ್ಟ್ ಡೇ ಫ್ರಿಜ್ ಒಳಗೆ ಇಟ್ಟು ಇದನ್ನು ಉಪ್ಪಿನಕಾಯಿ ಹಂಗೆ ಎಷ್ಟು ದಿನ ಬೇಕಾದ್ರೂ ಇಟ್ಟು ನೀವು ತಿನ್ಕೋಬೋದು. ಇದನ್ನು ಭಾಳ ಟೇಸ್ಟ್ ಆಗ್ತೈತಿ ತೊಂಡೆಕಾಯಿ ಕರಂಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.